ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಾಗಿ ನಮಗೆ ಪೃಥ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್ ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ನಿಮ್ಮ ಪ್ರೊಡಕ್ಷನ್ ಹೌಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಖಂದ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟೋದಕ್ಕೆ ಪೃಥ್ವಿಕ್ಗೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ಅಪ್ಪಂದಿರ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಿಗಿಟ್ಟು ಮಗನ ಕನಸನ್ನ ನನಸು ಮಾಡೋಕ್ಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೆ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಲೇಡಿ ಬಂದಿದ್ದರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವ್ರು ಫುಲ್ ಫೋಟೋ ಎಲ್ಲ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು. ಇದೊಂದು ಲವ್ ಸ್ಟೋರಿ ಜೊತೆಲಿ ಸೋಷಿಯಲ್ ಡ್ರಾಮಾ ಇದೊಂದು ಸಿನಿಮಾ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳಬೇಕಂದ್ರೆ ಪೃಥ್ವಿಕ್ ಡೈರೆಕ್ಟರ್ ತುಂಬ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ ಇನ್ನೂ ಕಂಪ್ಲೀಟ್ ಆಗಿರೋರು ಕಾಲೇಜಿನಲ್ಲಿ ಇರಬೇಕು ಅನ್ನೋ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಬಟ್ ತುಂಬ ಮೆಚ್ಯೂರ್ ಆಗಿದ್ದಾರೆ. ಸಿನಿಮಾ ವಿಷಯದಲ್ಲಿ ಬಂದಾಗ ಸುಮಾರು ಸಿನಿಮಾಗಳಿಗೆ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬ ಅಂದರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬ ಮೆಚ್ಯೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತು ಸ್ಪೆಷಲಾಗಿ ಹೇಳಬೇಕಂದ್ರೆ ನಮ್ಮದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್. ಅಂದರೆ ನನ್ನ ಕ್ಯಾರಿಯರಲ್ಲಿ 50 ಪ್ರೊಡ್ಯೂಸರ್ಗಳು ನೋಡಿದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳಲ್ಲಿ ಒಬ್ಬರು ಅವರು. ನಮ್ದು ಏನೇ ಕೆಲಸ ಇದ್ದರೂ ಫಸ್ಟ್ ಸ್ಟಾರ್ಟಿಂಗ್ ಏನಾಯಿತು ಅಡ್ವಾನ್ಸ್ ಕೊಟ್ಟರು ನನಗೆ. ಆನಂತರ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾ ಕೇಳೋಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರೆಕಾರ್ಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತಿದ್ದೇನೆ? ಶುರು ಮಾಡ್ತೀವಿ ಸರ್, ಇನ್ನೊಂದು ವಾರ. ಡೈರೆಕ್ಟ್ರೇನೋ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಮತ್ತು ಪೇಮೆಂಟ್ ತೊಗೊಂಡು ಹೋಗ್ಬಿಡಿ ಸರ್ ಅಂದರು. ಸರ್ ಕೆಲಸ ಶುರುವಾಗಲಿ ತೊಗೊಳ್ತೀನಿ, ನಾನು ಡೇಟ್ ಫಿಕ್ಸ್ ಆಗಲಿ, ಇನ್ನೂ ಪ್ರೋಗ್ರಾಮ್ಗಳೆಲ್ಲ ಹೈಕ್ ಮಾಡಬೇಕು, ಅವ್ರು ಡೇಟ್ ಸಿಕ್ಕ ನಂತರ ಪೇಮೆಂಟ್ ತೊಗೊಂಡು ಹೋಗ್ತೀನಿ. ಇಲ್ಲ ಸರ್ ಯಾವತ್ತಾದ್ರೂ ಕೊಡೋದಲ್ವ ನಿಮಗೆ, ಪೇಮೆಂಟ್ ತೊಗೊಂಡು ಹೋಗ್ಬಿಡಿ ಅಂದರೆ ಈ ಥರ. ಸಿಂಗರ್ಗಳಿಗೆ ಕೂಡ ಇದೇ ಥರ ಹೇಳ್ತೀವಿ. ಸ್ಟುಡಿಯೋಗೆ ನಾನು ಹೋದಾಗ ಸಿಂಗರ್ ಹತ್ರ ಬರ್ತಿದ್ದಾರೆ ಸರ್, ಸಿಂಗರ್ ಇವ್ರು ಬರ್ತಿದ್ದಾರೆ, ಸರ್ ಪೇಮೆಂಟ್ ಹಾಕ್ಬಿಡಲ್ಲ ಅವರಿಗೆ ಅಂತ. ಸರ್ ತಡ್ಕೊಳ್ಳಿ, ಇಷ್ಟು ಅವಸರ ಮಾಡಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ನುಂಗ ಜನಗಳಿದ್ದಾರೆ ಇಲ್ಲಿ ತುಂಬ ಜನಗಳು. ಆ ಥರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್, ಕೆಲಸ ಮುಗಿಲಿ ಕೊಡೋಣ. ಯಾರ್ದು ಒಂದು 5 ಪೈಸೆ ಉಳಿಸ್ಕೊಳ್ಳ ಅಂತ ನನಗೆ ಗೊತ್ತು, ಬಟ್ ಕೊಡೋಣ, ಟೈಮಿಗೆ ಕೊಡೋಣ, ಕೆಲಸ ಆದ ನಂತರ ಕೊಡೋಣ ಅವ್ರದ್ದು. ಆ ಥರ ತುಂಬ ಅಂದರೆ ಸರ್ ಕೆಲಸ ಮಾಡ್ತಿದ್ದಾರೆ ಅವರು, ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು, ಅವ್ರು ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂದರೆ ಆ ಭಾವನೆಯಿಂದ ಬಂದಂಥ ಪ್ರೊಡ್ಯೂಸರ್ಗಳು. ಅಂದರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ? ತುಂಬ ಫ್ಯೂ ಆಫ್ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಹಾಡನ್ನು ಬಳಸಿ ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆನೂ ಇಂಗ್ಲೀಷ್ ಹಾಡು ಮಾಡಿದೆ, ಒಂದು ಹೊಸ ಪ್ರಯತ್ನ ಅದೊಂದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿರೋ ಒಂದು ಬಣ್ಣದ ಬದುಕಿದು ಅಂತ ನಮ್ಮದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರನ್ ಬರೆದಿದ್ದಾರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳೋವಂಥ ಸಾಂಗು, ಅದನ್ನು ನಾನೇ ಹಾಡಿದ್ದೀನಿ. ಮತ್ತು ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಇದು ನಮ್ಗೆ ಎಲ್ರಿಗೂ ತುಂಬ ಇಷ್ಟ ಆದಂಥ ಸಾಂಗು. ನಂದು ಕೂಡ ತುಂಬ ಅಚ್ಚುಮೆಚ್ಚಿನ ಹಾಡಿದೆ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನು ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಳ್ಳೋರು ನನಗೆ ಕಾಲ್ ಮಾಡಿ, ತುಂಬ ಚೆನ್ನಾಗಿ ಬರೆದಿಯಪ್ಪ ಮರವಂತೆ, ಈ ಸಾಂಗಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀಯೋ ನೀನು ಅಂತ ಕೇಳಿದ್ರು. ನನ್ನ ಮುಂದೆ ಕಾಲ್ ಮಾಡಿದ್ರು ಅವ್ರಿಗೆ. ಅಂದರೆ ತುಂಬ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದು ಸಾಂಗ್ ಕೇಳಿದಾಗ ನಂಗೆ ತುಂಬ ಖುಷಿಯಾದಾಗ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತಂತ. ಅದು ಕಲ್ಯಾಣ್ ಸರ್ ಗುಣ ನನಗೆ ತುಂಬ ಇಷ್ಟ ಆಯ್ತು. ಅದು ಕೂಡ ಅವ್ರು ತುಂಬ ಚೆನ್ನಾಗಿ ಬರೆದಿ, ಹಾಡು ತುಂಬ ಚೆನ್ನಾಗಿದೆ, ನನ್ನ ಹಾಡಕ್ಕಿಂತಲೂ ನಿಂದು ಹಾಡು ಚೆನ್ನಾಗಿದೆ ಅಂತ ಹೊಗಳಿದ್ರು ಅವರು. ನನಗೂ ಅವಾಗ ಸರ್ ಇವಾಗೇ ಮಾಡಿಬಿಡಿ ಅಂತ ನಾನು ಕಾಲ್ ನನ್ನ ಮುಂದೆ ಮಾಡಿದಾಗ ಖುಷಿ ಆಗುತ್ತೆ ಮಾಡಿಬಿಡಿ ಅಂತ. ಅಂದರೆ ಆ ಥರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಆ ಥರ ಕ್ರಿಶ್ ಜೋಶಿ ಅವರು ಇಂಗ್ಲೀಷ್ ಹಾಡ ಬರೆದಿದ್ದು ಇನ್ನೊಬ್ಬರು ಸಿನಿಮಾ ಡೈರೆಕ್ಟರ್, ಪರಪಂಚ ಡೈರೆಕ್ಟರ್ ಕ್ರಿಶ್ ಜೋಶಿ ನನ್ನ ಗೆಳೆಯರು, ಅವರೊಂದು ಹಾಡ ಬರೆದಿದ್ದಾರೆ ಇಂಗ್ಲೀಷ್ ಸಾಂಗು. ಟೋಟಲ್ 5 ಸಾಂಗ್ಸ್ ಇದೆ. 4 ಸಾಂಗ್ಸ್ ಮೆಲೋಡಿ ಸಾಂಗು, 1 ಇಂಗ್ಲೀಷ್ ಸಾಂಗು. ಓವರಾಲ್ ಪಿಕ್ಚರ್ ಚೆನ್ನಾಗಿದೆ, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಮತ್ತು ಮೇಡಮ್ ರಾಜೇಶ್ ಸರ್ ಅಂತೂ ಅವರು ತುಂಬ ಸೀನಿಯರ್ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಬಟ್ ಎಲ್ಲರೂ ಚೆನ್ನಾಗಿದೆ. ಓವರಾಲ್ ತಮ್ಮ ಸಪೋರ್ಟ್ ಬೇಕು. ಧನ್ಯವಾದಗಳು.